ಹಾಗೆ ಮಧ್ಯಾಹ್ನ 1 ಗಂಟೆ ಆಗುವಾಗ ನಾನು ಮಂಗಳೂರಿಗೆ ಮುಟ್ಟಿದೆ. ಮಂಗಳೂರಿಗೆ ಮುಟ್ಟಿ ಅಂದರೆ ಅಲ್ಲಿಗೆ ಹಾಲಿಗೆ ಹೋಗುವಾಗ ಫಂಕ್ಷನ್ ಎಲ್ಲ ಆಗ್ತಾ ಉಂಟಷ್ಟೇ, ಊಟಕ್ಕೆಲ್ಲ ಆಗಲಿಲ್ಲ. ಆಯಿತು ಅಲ್ಲಿ ಫಂಕ್ಷನ್ ಅಂದರೆ ಮದುಮಗ ಹೇಳ್ತಾ ಇದ್ದ ಎಲ್ಲರೂ ಊಟ ಮಾಡಿ ಹೋಗಿ ಅಂತ ಹೇಳಿ ಎಲ್ಲರಿಗೆ ಬಂದವರಿಗೆಲ್ಲ ಸ್ವಾಗತ ಕೊಡ್ತಾ ಇದ್ದ. ಅಂದರೆ ನಮ್ಮ ರಿಲೇಷನಿದೆ ಮದುವೆ ಇದು. ಅಲ್ಲಿ ನನ್ನ ಚಿಕ್ಕಪ್ಪ, ಅಕ್ಕ, ದೊಡ್ಡಪ್ಪನ ಮಗಳ ಅಕ್ಕ ಅವರೆಲ್ಲ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಮಾತಾಡಿದೆ. ಆಮೇಲೆ ರಿಲೇಷನ್ ಅಂದರೆ ಸ್ವಲ್ಪ ದೂರದ ರಿಲೇಷನ್, ಆದರೆ ರಿಲೇಷನ್ ದೂರ ಆದರೂ ಮತ್ತು ಫುಡ್ಡೆಲ್ಲ ಭಾರಿ ಒಳ್ಳೆದಿತ್ತು. ಫುಡ್ಡೆಲ್ಲ ಸುಮಾರು ಐಟಮ್ಸ್ ಇತ್ತು. ಚಿಕನ್, ಮಟನ್, ಆಮೇಲೆ ಬಿರಿಯಾನಿ, ಎಗ್, ಮತ್ತು ಮತ್ತೆಂತಪ್ಪ ಸುಮಾರು ಐಟಮ್ಸ್. ನನಗೇನೆ ಅದು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಅಂದರೆ ನಾನೊಂದು 3-4 ಐಟಮ್ಸ್ ತೆಗೆದು ಎಲ್ಲ ತೆಗಿಲಿಲ್ಲ, ಅಂದರೆ ತಿನ್ನಲಿಕ್ಕೆ ಆಗಲಿಕ್ಕಿಲ್ಲ. ಹಾಗೆ ಮತ್ತು ಎಲ್ಲ ತಗೊಳ್ಳಿಲ್ಲ. ಮತ್ತು ಅಂದರೆ ಎಲ್ಲ ಒಂದಕ್ಕಿಂತ ಒಂದು ಸೂಪರೇ, ಅದು ಹೇಳುವಂಥದ್ದು ಇಲ್ಲ, ಯಾವುದು ಕಡಿಮೆ ಇಲ್ಲ. ಹಾಗೆ ಮತ್ತು ನನಗೆ ಹೆಚ್ಚು ಅಂದರೆ ಬ್ರೈಡಲ್ದೆಲ್ಲ ಹೆಚ್ಚು ಫೋಟೋಸು ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನಾನು ಮುಟ್ಟುವಾಗಲೇ ಲೇಟ್ ಆಯಿತಲ್ಲ. ಹಾಗೆ ಅರ್ಜು ಮತ್ತು ಜ್ಯೂಸ್ ಜ್ಯೂಸ್ ಅಂದರೆ ಇಷ್ಟ, ಜ್ಯೂಸ್ ಎಲ್ಲ ಸರಿ ಕುಡ್ದವ. ಆಮೇಲೆ ಹೊರಗೆ ಮಳೆ ಬರ್ತದೆ, ಆದರೂ ಸೆಕೆ ಏನೂ ಕಡಿಮೆ ಏನಿಲ್ಲ. ನಾವಿಬ್ಬರು ಹೋಗಿ ಫ್ಯಾನ್ ಹತ್ರ ಸ್ವಲ್ಪ ಹೊತ್ತು ನಿಂತೆವು. ಊಟ ಮಾಡಿ ಬಂದ ಕೂಡ ಜಾಸ್ತಿ ಸೆಕೆ ಆಯಿತು ನಮಗೆ. ಸ್ವಲ್ಪ ಹೊತ್ತು ಅಲ್ಲೇ ಒಂದು ನಿಂತೆವು. ಆಮೇಲೆ ಜನ ಎಲ್ಲ ಸ್ವಲ್ಪ ಅಂದರೆ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ. ಊಟಕ್ಕೆ ಹೋಗೋ ಹೊತ್ತಿಗೆ ಮತ್ತು ನನ್ನ ಕಸಿನ್ ಮಗ ಸಿಕ್ಕಿದ, ಅವನ ಹತ್ರ ಎಲ್ಲ ಮಾತಾಡಿದೆ. ಆಮೇಲೆ ಎಲ್ಲರೂ ವಿಶ್ ಮಾಡಲಿಕ್ಕೆ ಅಂತ ನಿಂತಿದ್ರು. ಅಂದರೆ ನನ್ನ ಅಕ್ಕ, ಅತ್ತಿಗೆ, ಭಾವ ಅವರೆಲ್ಲ ನಿಂತಿದ್ರಾಯಿತು ವಿಶ್ ಮಾಡಲಿಕ್ಕೆ. ಮತ್ತು ನನ್ನ ಸಹ ಒಟ್ಟಿಗೆ ಹೋಗು ಅಂತ ಹೇಳಿದ್ರು ಅವರು. ಹಾಗೆ ನಾವು ಎಲ್ಲ ಒಟ್ಟಿಗೆ ಫ್ಯಾಮಿಲಿಯಾಗಿ ಒಟ್ಟಿಗೆ ನಿಂತೆವು ವಿಶ್ ಮಾಡಲಿಕ್ಕೆ. ಆಮೇಲೆ ನಮ್ಮ ಊರಿನಲ್ಲಿರೋ ರಾಣಿ ಅಂತ ಹೇಳಿ ಫ್ರೆಂಡ್, ಅವಳು ಸಿಕ್ಕಿದ್ಲು. ಅವಳ ಹತ್ರ ಸ್ವಲ್ಪ ಎಲ್ಲ ಮಾತಾಡಿ ಆಮೇಲೆ ನಾವು 1-2 ಫೋಟೋ ಎಲ್ಲ ತೆಗೆದೆವು ಅಲ್ಲಿ ನಿಂತು. ಆಮೇಲೆ ಅಂದರೆ ಅವಳೆಲ್ಲ ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಇದು ನನ್ನ ಕ್ಲಾಸ್ಮೇಟು ಧನಲಕ್ಷ್ಮಿ ಅಂತ ಹೇಳಿ, ನಾವು 1ನೇ ಕ್ಲಾಸಿಂದ 10th ತನಕ ಒಟ್ಟಿಗೆ ಕೂತು ಕಲಿತವರು. ಅದು ಮಾತ್ರ ಅಲ್ಲ, ನಾವು ರಿಲೇಷನ್ನು ಸಹ. ಮತ್ತು ನನ್ನೊಟ್ಟಿಗೆ ಅವಳು ಬಂದಳು. ಅವಳು ಊರು ಕುಂಬ್ಳೆ ತನಕ ನನ್ನೊಟ್ಟಿಗೆ ಬಂದಳು ಅವಳು. ಮತ್ತು ಅವಳಲ್ಲಿ ಕುಂಬ್ಳೆಯಲ್ಲಿ ಅವಳಿಗೆ ನಾವು ಕುಂಬ್ಳೆಗೆ ಡ್ರಾಪ್ ಮಾಡಿದೆ. ಆಮೇಲೆ ನಾವು ಸೀದಾ ನೇರ ಇಲ್ಲಿಗೆ ಬಂದೆವು, ಇಲ್ಲಿಗೆ ಕಾಸರಗೋಡಿಗೆ ಬಂದೆವು. ಕಾಸರಗೋಡಲ್ಲಿ ಅಂದರೆ ನನಗೆ ಅಂತ ಪರ್ಚೇಸ್ ಮಾಡಲಿಕ್ಕೆಲ್ಲ ಇಲ್ಲ ಆಯಿತು. ನನ್ನ ಕಸಿನ್ ಬರ್ತೇನೆ ಅಂತ ಹೇಳಿದ್ಲು ಅವಳು. ನೀನು ಬೇಗ ಬಾ, ನನಗೆ ಕೇರಳ ಸ್ಯಾರಿ ತಗೊಳ್ಬೇಕು ಅಂತ ಮಂಗಳೂರಿಂದ ಬಂದಿದ್ದಾಳೆ ಅವಳು. ಹಾಗೆ ಮತ್ತು ಸ್ವಲ್ಪ ಹೊತ್ತು ಅವಳಿಗೆ ವೆಯ್ಟ್ ಮಾಡಿದೆ. ಮತ್ತು ಅವಳು ಬಂದಳು. ಹಾಗೆ ಅವಳು ಬಂದು ಅವಳು ಸ್ವಲ್ಪ ಒಂದು 2-3 ಸ್ಯಾರಿ ತಗೊಂಡ್ಳು ಅವಳು. ಒಳ್ಳೊಳ್ಳೆ ಸ್ಯಾರಿ. ಅದು ಓಣಮ್ ಆಫರ್ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಸಹ ಆಫರ್ ಸಹ ಉಂಟು. ಆಮೇಲೆ ತುಂಬ ಸೆಲೆಕ್ಷನ್ ಇತ್ತು ಅಲ್ಲಿ. ಹಾಗೆ ಅವಳಿಗೆ ಮಂಗಳೂರಲ್ಲಿ ಕೇರಳ ಸ್ಯಾರಿ ಒಳ್ಳೇದು ಬರೋದಿಲ್ಲ ಹೇಳಿ ಅವಳು ಇಲ್ಲಿಗೆ ಕಾಸರಗೋಡಿಗೆ ಬಂದು ತಗೊಂಡದು. ಹಾಗೆ ಅವಳ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಮಾತಾಡಿ ಅವಳ ಮಗ ಎಲ್ಲ ಬಂದದ್ದು. ಹಾಗೆ ಅವಳ ಮಗ ನಿಲ್ಲೋದಿಲ್ಲ ವೀಡಿಯೋಕ್ಕೆ. ಮತ್ತು ನಾನು ತಗೊಳ್ಳಿಲ್ಲ, ನಾನು ಹೀಗೆ ಜಸ್ಟ್ ಒಂದು ಹೀಗೆ ಇಟ್ಟು ನೋಡಿ ತೋರಿಸಿದ್ದು ಮಾತ್ರ. ಸ್ಯಾರಿ ಚೆಂದ ಉಂಟಲ್ಲ ಹೇಳಿ ಇಟ್ಟು ತೋರಿಸಿದ್ದು ಮಾತ್ರ. ಅವಳು ಈ ಸ್ಯಾರಿ ಅಲ್ಲ, ಇನ್ನೊಂದು ಸ್ಯಾರಿ ನೋಡಿ ನೆಕ್ಸ್ಟ್ ಸ್ಯಾರಿ ಅದು ಅವಳು ತಗೊಂಡದ್ದು ಸ್ಯಾರಿ. ಇದಕ್ಕೆ 900. ಹಾಗೆ ಮತ್ತು ಅವಳು ತಗೊಂಡದೊಂದು ಅಂದರೆ ಬ್ರೌನ್ ಕಲರ್ ಸ್ಯಾರಿ ತಗೊಂಡದ್ದು. ಅದು ತಗೊಳ್ಳಿಲ್ಲ, ಈ ಬ್ಲೂ ತಗೊಳ್ಳಿಲ್ಲ. ಅಂದರೆ ಅವಳಿಗೆ ಕಾಟನ್ ಸ್ಯಾರಿ ಬೇಕು ಅಂತಲೇ ಹೇಳಿ ಇದು ತಗೊಂಡದ್ದು ಅವಳು. ಆಮೇಲೆ 1-2 ಸ್ಯಾರಿ ಮತ್ತು ತಗೊಂಡ್ಳು. ಓಕೆ, ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.